ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಒಳಗೆ ಗ್ರಿಂಡಲ್ ಅನ್ನೋ ಕಲ್ಚರ್ ಬಗ್ಗೆ ತಿಳ್ಕೊಂಡನು. ಇದು ಒಂದು ಲೈವ್ ಕಲ್ಚರ್ ಆಗಿರ್ತೈತೆ ರೀ. ಯಾರಾದರೂ ನೀವು ಮೈನಾ ಮತ್ತು ಡಾಫ್ನಿಯಾ ಯೂಸ್ ಮಾಡ್ತಾ ಇದ್ರಿ ಮತ್ತು ನಿಮ್ಗೆ ಹಗಲೆ ಮುಗಲೆ ಕ್ರ್ಯಾಶ್ ಆಗುತ್ತೆ ಅಂತಾರಲ್ಲ, ಅವ್ರಿಗೆ ಇದೊಂದು ಬೆಸ್ಟ್ ಲೈವ್ ಕಲ್ಚರ್ ಆಗುತ್ತೆ. ನೀವು ಒಂದ್ಸತಿ ಕಲ್ಚರ್ ಮಾಡ್ಕೊಂಡ್ರೆ ನಿಮಗೆ ಇದು ಜಲ್ದಿ ಹಾಳಾಗೋದಿಲ್ಲ ಮತ್ತು ಇದು ಹಾರ್ವೆಸ್ಟಿಂಗು ಸಿಂಪಲ್ ಇರ್ತೈತಿ. ಜಸ್ಟ್ ನೀವು 2 to 3 ಡೇಸ್ಗೆ ಒಂದ್ಸತಿ ಪೆಡಿಗ್ರಿ ಬಿಸ್ಕೆಟ್ನ ಫೀಡ್ ಮಾಡ್ಕೊಂತ ಹೋದ್ರೆ ಹಾರ್ವೆಸ್ಟ್ ಆಗುತ್ತೆ ನಿಮ್ಗೆ. ಅಂದರೆ ಇದು ಗ್ರಿಂಡಲ್ ವರ್ಮ್ಸ್ ಏನದಾವಲ್ಲ, ಇದು ಪೆಡಿಗ್ರಿ ಫುಡ್ ತಿನ್ಕೊಂಡು ಬದುಕ್ತೈತಿ. ಸೊ ನೀವು 2-3 ದಿವ್ಸಕ್ಕೊಂದ್ಸಲ ಕಂಟೈನರಿಗೆ ಪೆಡಿಗ್ರಿ ಫುಡ್ ಹಾಕಿದ್ರೆ ನಿಮ್ಗೆ ಅದು ಮಲ್ಟಿಪ್ಲೈ ಆಗ್ತಾ ಇರ್ತೈತಿ. ಮತ್ತು ನೀವು ಒಂದ್ಸತಿ ಕಲ್ಚರ್ ಮಾಡಿದರೆ ನಿಮ್ಗೆ ಹಾರ್ವೆಸ್ಟಿಂಗ್ ಅನ್ಲಿಮಿಟೆಡ್ ಸಿಗ್ತೈತಿ. ನಿಮ್ಗೆ ಒಂದು ಫ್ರೀ ಫುಡ್ ಅಂತಲೇ ಹೇಳ್ಬೋದು. ಸೊ ಈಗ ಇದನ್ನು ಫೀಡ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಅಪ್ಪ ಅಂತಂದ್ರೆ, ಬಿಟಾ ಅಂತ ಗಪ್ಪೀಸ್ ಆಯಿತು ಕಂಡೀಷನ್ ಆಗುತ್ತೆ. ನೀವು ಬಿಟಾಸ್ ಬ್ರೀಡಿಂಗ್ ಮಾಡೋಕ್ಕಿಂತ ಒಂದು ವಾರ ಮುಂಚೆ ನೀವು ಇದನ್ನು ಕೊಟ್ಟು ಕಂಡೀಷನ್ ಮಾಡಿ ಬ್ರೀಡ್ ಮಾಡಿ ನೋಡ್ರಿ, ರಿಸಲ್ಟ್ಸ್ ಚಲೋ ಬರ್ತೈತಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಈ ಗ್ರಿಂಡಲ್ ವರ್ಮ್ ಕಲ್ಚರ್ನ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.